ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದಾಗಿರುವ ಯುಪಿಎಸ್ಸಿ ಫಲಿತಾಂಶ ಪ್ರಕಟ ಆಗಿದೆ. 16 ಅಭ್ಯರ್ಥಿಗಳು ಉತ್ತೀರ್ಣಗೊಂಡಿದ್ದಾರೆ. ಅದರಲ್ಲಿ ರಾಜ್ಯದ ಸಾಧಕರು ಕೂಡ ಇದ್ದಾರೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಯುಪಿಎಸ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ಯುಪಿಎಸ್ಸಿಗೆ 25ಕ್ಕೂ ಹೆಚ್ಚು ಕನ್ನಡಿಗರ ಆಯ್ಕೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ಒಟ್ಟು 16 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ. ನಮ್ಮ ರಾಜ್ಯದ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಯುಪಿಎಸ್ಸಿಯಲ್ಲಿ ಉತ್ತರ ಪ್ರದೇಶದ ಆದಿತ್ಯ ಶ್ರೀವಾತ್ಸವ್ ಮೊದಲ ರ್ಯಾಂಕ್ ಪಡೆದಿದ್ದಾರೆ. ಅನಿಮೇಶ್ ಪ್ರಧಾನ್ 2 ಮತ್ತು ತೆಲಂಗಾಣದ ಡೋಣೂರು ಅನನ್ಯ ರೆಡ್ಡಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ವಿಜಯಪುರದ ವಿಜೇತಾ ಹೊಸ್ಮನಿ 100ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಧಾರವಾಡದ ಸೌಭಾಗ್ಯ 101ನೇ ರ್ಯಾಂಕ್, ಕೋಲಾರದ ನಾಗೇಂದ್ರ ಬಾಬು 160ನೇ ರ್ಯಾಂಕ್ ಹಾಗೂ ಹಾಸನದ ಶಶಾಂಕ್ 459ನೇ ರ್ಯಾಂಕ್ ಗಳಿಸಿದ್ದಾರೆ. ಶಿವಮೊಗ್ಗದ ಮೇಘನಾ 589ನೇ ರ್ಯಾಂಕ್ ಗಳಿಸಿದ್ದಾರೆ. ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದ ಹೀರೋ ಕುರುಗೋಡಿನ ಶಾಂತಪ್ಪ ಯುಪಿಎಸ್ಸಿಯಲ್ಲಿ 644ನೇ ರ್ಯಾಂಕ್ ಪಡೆದಿದ್ದಾರೆ. ಸ್ಲಂಗಳಿಗೆ ಹೋಗಿ ಉಚಿತ ಶಿಕ್ಷಣ ಕೊಡ್ತಾ ಇದ್ದ ಶಾಂತಪ್ಪ ಅವರನ್ನ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ರಾಜ್ಯದ ಜನರಿಗೆ ಪರಿಚಯಿಸಿತ್ತು. 8ನೇ ಪ್ರಯತ್ನದಲ್ಲಿ ಶಾಂತಪ್ಪ ಪಾಸ್ ಆಗಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಕನ್ನಡಿಗರು ತಮ್ಮ ಸಂತೋಷವನ್ನ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ತಮ್ಮ ಪರಿಶ್ರಮ, ಪೋಷಕರ ಸಾಹಸ ಮತ್ತು ಕ್ರಮಬದ್ಧವಾದ ತಯಾರಿ ಹೇಗಿತ್ತು ಅಂತ ಹಂಚಿಕೊಂಡಿದ್ದಾರೆ. ಪ್ರಿಪ್ರೇಷನ್ ಅರೌಂಡ್ 4 ಇಯರ್ಸ್ ಆಯಿತು. ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಎಫರ್ಟ್ಸ್ಗೆ ಒಂದು ರಿಸಲ್ಟ್ಸ್ ಬಂತು ಅಂತ ಖುಷಿ ಆಗುತ್ತೆ. ಬಟ್ ಪಬ್ಲಿಕ್ ಸರ್ವಿಸಿಗೆ ಬರಬೇಕು ಅಂತ ಒಂದು ಆಸೆ ಇತ್ತು ಸಿನ್ಸ್ ಚೈಲ್ಡ್ಹುಡ್. ನಾನು ಓದೋವಾಗ ಅಲ್ಲಿ DC SP ಅವರಿಂದ ಇನ್ಸ್ಪೈರ್ ಆಗಿ ಅವ್ರ ಥರನೇ ನಾನು ವರ್ಕ್ ಮಾಡಬೇಕು ಅಂತ ಒಂದು ಇನ್ಸ್ಪೈರ್ ಆಗಿ ಸಿವಿಲ್ ಸರ್ವಿಸಸ್ ತೊಗೊಂಡಿದ್ದೀನಿ ಸರ್. ಲಾಸ್ಟ್ 2021ಇಂದ ನಾನು ಪ್ರಿಪೇರ್ ಆಗ್ತಿದ್ದೆ. ಫ್ಯಾಮಿಲಿ ನನಗೆ ಅಮ್ಮ ತಂದೆ ತಾಯಿ ಎಲ್ಲ ಎಷ್ಟೊಂದು ಮನೆಗೆ ಎಷ್ಟೊಂದು ಜವಾಬ್ದಾರಿ ತೊಗೊಂಡಿಲ್ಲ. ಅವರೆಲ್ಲ ತೊಗೊಂಡು ನಂಗೆ ಬರೀ ಓದೋಕ್ಕೆ ಅಂತಲೇ ಎಷ್ಟೊಂದು ಟೈಮ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ, ಫೈನಾನ್ಷಿಯಲಿ ಆಗಲಿ ಬೇರೆ ಬೇರೆ ಇದರಲ್ಲಾಗಲಿ. ಸೊ ನಾ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಇನ್ನು ರಾಜ್ಯದಿಂದ ಆಯ್ಕೆಯಾಗಿರುವ ಟಾಪರ್ಸ್ಗಳ ಪೈಕಿ 12 ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿರುವ ಇಂಡಿಯಾ ಫಾರ್ IAS ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡ್ಕೊಂಡವರು. ಡಾಕ್ಟರ್ ರಾಜ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿರುವ 4 ಕೂಡ ಆಯ್ಕೆಯಾಗಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.